ಅತ್ಯಂತ ಸಂತೋಷದಿಂದ ನನ್ನ ಅಳಿಯನ ಈ ಒಂದು ಜನ್ಮ ದಿನಾಚರಣೆಯ ಈ ಒಂದು ಅವಸರದಲ್ಲಿ ಪಾಲ್ಗೊಂಡಿದ್ದೇನೆ. ವೇದಿಕೆ ಮೇಲೆ ನೋಡಿದ್ರೆ ಎಲ್ಲ ನಮ್ಮ ಭಾರತ ದೇಶದ ನಮ್ಮ ಸಂಸ್ಕೃತಿ ಅಂದ್ರೆ ನಮ್ಮ ಮಠಮಾನ್ಯಗಳು, ಎಲ್ಲ ಮಠಾಧೀಶರನ್ನ ನೋಡಿದ್ರೆ ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುತ್ತೆ. ಇಂಥ ಮಠಾಧೀಶರಿಂದನೇ ನಮ್ಮ ಸಮಾಜದಲ್ಲಿ ಸುಮಧುರವಾದಂಥ ಒಂದು ಬಾಂಧವ್ಯ ಇರಲಿಕ್ಕೆ ಅವರೆಲ್ಲ ಪ್ರೇರೇಪಕರು. ಬಸವಣ್ಣನವ್ರಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಸಂಸ್ಕೃತಿಯ ನಾಯಕ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ವೇದಿಕೆ ಮೇಲೆ ಕುಳಿತಂತ ಎಲ್ಲ ನನ್ನ ಮಠಾಧೀಶರು ನಮ್ಮ ಸಂಸ್ಕೃತಿಯ ರಾಯಭಾರಿಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವರೆಲ್ಲರ ಪಾದಗಳಿಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ, ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರಿದ್ದಾರೆ, ಎಲ್ಲ ನಮ್ಮ ಕಾರ್ಪೊರೇಟರ್ಗಳಿದ್ದಾರೆ, ರಜತ್ ಉಳ್ಳಾಗಡ್ಡಿ ಮಠ ಅವರ ಎಲ್ಲ ಗೆಳೆಯರ ಬಳಗ, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸಿ, ವಿಶೇಷವಾಗಿ ಮಾಧ್ಯಮದ ನನ್ನೆಲ್ಲ ಸಹೋದರರು ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ನನ್ನೆಲ್ಲ ಬಂಧು ಬಾಂಧವರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ, ಬೆಂಗಳೂರಿನಲ್ಲಿ ಬಜೆಟ್ ಅಧಿವೇಶನ ಆದ್ರೆ ಇವತ್ತು ನಾನು ಅಳಿಯನ ಈ ಒಂದು ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲೇಬೇಕು ಅಂತ ಹೇಳಿ ನಾನು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ರಜತ್ ಬಗ್ಗೆ ನಾನು ಮಾತನಾಡಬೇಕು ಅಂತಂದ್ರೆ, ಮಾಧ್ಯಮದವರು ಎಲ್ಲರೂ ಇದ್ದೀರಾ, ಪದೇ ಪದೇ ರಜತ್ ಬಗ್ಗೆ ಹೇಳ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ಅಳಿಯ, ಅದಕ್ಕೋಸ್ಕರ ರಾಜಕಾರಣದಲ್ಲಿ ಅವನನ್ನ ಗುರುತಿಸ್ತಾ ಇದ್ದಾರೆ ಅಂತ. ಆದ್ರೆ ಈ ಸಂದರ್ಭದಲ್ಲಿ ನಾನು ಹೃದಯದಿಂದ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮಗಳನ್ನ ಮದುವೆ ಆಗೋಕ್ಕಿಂತ ಮುಂಚೆ ರಜತ್ ರಾಜಕಾರಣದಲ್ಲಿದ್ದ. ಅವರ ತಂದೆ ವಿಶ್ವಪ್ರಕಾಶ್ ಉಳ್ಳಾಗಡ್ಡಿ ಮಠ ಅವರು ಸಮಾಜ ಸೇವೆಯಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡ್ರು. ಬಂಧುಗಳೇ, ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡು ವಿಚಲಿತ ಆಗಲಿಲ್ಲ ರಜತ್. ಸಮಾಜ ಸೇವೆಯಲ್ಲಿ ತನ್ನ ತಂದೆ ಕಂಡಂತ ಕನಸನ್ನ ನನಸು ಮಾಡಬೇಕು, ಸಮಾಜದಲ್ಲಿ ತನ್ನನ್ನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು, ಗುರುತಿಸ್ಕೊಳ್ಬೇಕು, 4 ಜನರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಕನಸನ್ನ ಕಟ್ಕೊಂಡು ಕಾರ್ಯ ತಪ್ತ ಆಗಿದ್ದಾನೆ. ನಾನು ವಿಶೇಷವಾಗಿ ಅವನೆಲ್ಲ ಗೆಳೆಯರು, ಎಲ್ಲ ಸಮಾಜ, ಎಲ್ಲ ಧರ್ಮದ ಒಂದು ಗೆಳೆಯರ ಬಳಗ ನಮ್ಮ ರಜತ್ಗಿದೆ. ಆ ಗೆಳೆಯರನ್ನ ನೋಡಿದ್ರೆ ನನಗೆ ನನ್ನ ದಿನಗಳು ನೆನಪಾಗ್ತವೆ. ಯಾಕಂದ್ರೆ ಒಬ್ಬ ನಾಯಕ ಒಬ್ಬನೇ ಇದ್ರೆ ಅವನು ನಾಯಕ ಅಲ್ಲ, ಜೊತೆಯಲ್ಲಿ ಗೆಳೆಯರ ಆಶೀರ್ವಾದ, ಸಹಕಾರ, ಹಿರಿಯರ ಪ್ರೋತ್ಸಾಹ, ತಾಯಂದ್ರ ಆಶೀರ್ವಾದ ಇದ್ರೆ ಅವನು ನಾಯಕ ಆಗಿ ಬೆಳಿಲಿಕ್ಕೆ ಸಾಧ್ಯ. ವಿಶೇಷವಾಗಿ ಅವನ ಗೆಳೆಯರಿಗೆ, ಗೆಳೆಯರ ಬಳಗಕ್ಕೆ ನಾನು ನಿಜವಾಗ್ಲೂ ಮನಸೋತಿದ್ದೇನೆ. ನಿಮ್ಮ ಒಗ್ಗಟ್ಟು ಇದೇ ರೀತಿ ಮುಂದುವರಲಿ ಅಂತ ಹೇಳ್ತೇನೆ. ರಜತನ ಬಗ್ಗೆ ಹೇಳಬೇಕು ಅಂದ್ರೆ, ಅವನು ಬಹುಶಃ ನನ್ನ ಅಳಿಯ ಆಗಿದ್ದಕ್ಕೆ ಅವನಿಗೆ ರಾಜಕಾರಣದಲ್ಲಿ ಕಷ್ಟ ಆಗ್ತಾ ಇದೆ. ಬಹುಶಃ ನನ್ನ ಅಳಿಯ ಆಗಿರ್ಲಿಲ್ಲ ಅಂತಂದಿದ್ರೆ ರಾಜಕಾರಣದಲ್ಲಿ ಮುಂದೆ ಹೋಗ್ತಾ ಇದ್ದ. ಇನ್ನು ಎಲ್ರು ಏನ್ ಹೇಳ್ತಾರೆ, ಓ ಲಕ್ಷ್ಮೀ ಹೆಬ್ಬಾಳ್ಕರ್ ಅಳಿಯ ಜೋರಾಗ್ತಾನೆ ಅಂತ ಹೇಳಿ. ಆದ್ರೆ ಬಂಧುಗಳೇ, ಹೋದ ಕಾರ್ಪೊರೇಷನ್ ಚುನಾವಣೆಯಲ್ಲಿ ವಿದ್ಯಾನಗರ ಬ್ಲಾಕ್ ಅಧ್ಯಕ್ಷೆಯಾಗಿ ಎಲ್ಲ ಹಿರಿಯರನ್ನ, ಕಿರಿಯರನ್ನ ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಬಹಳಷ್ಟು ಜನರನ್ನ ಗೆಲ್ಲಿಸುವುದರಲ್ಲಿ ಶ್ರಮವನ್ನು ಪಟ್ಟಿದ್ದಾನೆ. ಜೊತೆಯಲ್ಲಿ ಅವನಿಗೆ ಹುಬ್ಳಿ ಸೆಂಟ್ರಲ್ನ ಅಸೆಂಬ್ಲಿ ಟಿಕೆಟು ಸಿಗಬೇಕಾಗಿತ್ತು. ಪ್ರಾಮಾಣಿಕವಾದಂಥ ಪ್ರಯತ್ನ ಎಲ್ಲರೂ ಮಾಡಿದ್ವಿ. ಆದರೆ ಆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ನಮ್ಮ ಪಕ್ಷಕ್ಕೆ ಬಂದ ತಕ್ಷಣ ಆ ಒಂದು ಟಿಕೆಟ್ ಅನ್ನ ತ್ಯಾಗ ಮಾಡಿ ಜಗದೀಶ್ ಶೆಟ್ಟರ್ ಅವ್ರನ್ನ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ
ತ್ಯಾಗ ಮಾಡಿ ಬಹಳಷ್ಟು ಪರಿಶ್ರಮ ಪಟ್ಟ. ಆದರೆ ಇವತ್ತು ಮತ್ತೆ ಒಂದು ಕನಸನ್ನ ಕಟ್ಕೊಂಡಿದ್ದಾನೆ. ಆದ್ರೆ ನಮ್ಮ ಪಕ್ಷದ ನಾಯಕರು, ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ನನ್ನ ಪಕ್ಷದ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಆದರೆ ಒಬ್ಬ ಅತ್ತೆಯಾಗಿ, ಒಬ್ಬ ತಾಯಿಯಾಗಿ ನನ್ನ ಅಳಿಯನ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೇನೆ. ಬಹಳಷ್ಟು ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದಾನೆ. ಕಷ್ಟಜೀವಿ, ತಂದೆನ ಕಳ್ಕೊಂಡಂತ ಮಗ ಏನ್ ಮಾಡ್ಬೇಕು? ಕಷ್ಟಪಟ್ಟು ಮುಂದೆ ಬರೋಣ, ಸಮಾಜ ಸೇವೆ ಮಾಡೋಣ ಅಂತ ಒಂದು ಕನಸನ್ನು ಹೊತ್ಕೊಂಡಿದ್ದಾನೆ. ರಾಜಕಾರಣದಲ್ಲಿ ನಾನು ಯಾವಾಗಿದ್ರು ಒಂದು ಮಾತನ್ನ ಹೇಳ್ತೇನೆ, ಮತದಾರರೇ ನಮ್ಮ ತಂದೆ ತಾಯಿಗಳು. ನೀವೆಲ್ಲರೂ ಅವನನ್ನ ಬೆಳೆಸ್ಬೇಕು, ನೀವೆಲ್ಲರೂ ಅವನನ್ನ ಆಶೀರ್ವಾದ ಮಾಡಬೇಕು, ಅವನ ಭವಿಷ್ಯವನ್ನ ನೀವು ಬರೀಬೇಕು ಅನ್ನುವಂಥ ಒಂದು ವಿನಂತಿಯನ್ನ ನಾನು ತಮ್ಮೆಲ್ಲರ ಒಂದು ಕೈ ಮುಗಿದು ನಾನು ಕೇಳಲಿಕ್ಕೆ ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಒಂದು ಜನ್ಮದಿನ ಅವನಿಗೆ ಶುಭವಾಗಲಿ, ದೇವರ ಮತ್ತು ಗುರು ಹಿರಿಯರ ಆಶೀರ್ವಾದ ನನ್ನ ಅಳಿಯನಿಗೆ ಸಿಗಲಿ ಅಂತ ಬೇಡ್ಕೊಂಡು, ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ಕೇಳ್ಕೊಂಡು, ಅವನ ಭವಿಷ್ಯ ಉಜ್ವಲವಾಗಲಿ. ಅವನು ಇದೇ ರೀತಿ ಅಧಿಕಾರ ಇಲ್ಲದೆ ಇದ್ದಾಗನೂ ಸಮಾಜ ಸೇವೆ ಮಾಡೋದು ನಿಜವಾಗ್ಲೂ ಬಹಳ ಶ್ಲಾಘನೀಯ. ಅಧಿಕಾರ ಇದ್ರೇ ಸಮಾಜ ಸೇವೆ ಮಾಡ್ಬೇಕಂತೇನಿಲ್ಲ. ರಜತ್ ಅಧಿಕಾರ ಇಲ್ಲದಾಗ್ಲೂ ಕೂಡ ಸಮಾಜ ಸೇವೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ಒಳ್ಳೇದಾಗಲಿ ಅಂತ ಹೇಳಿ ವಿಶೇಷವಾಗಿ ಎಲ್ಲಾ ಮಠಾಧೀಶರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.